ಬಾವ ಹೇಳಿದ್ಮೇಲೆ ನನಗೂ ಗೊತ್ತಾಗಿತ್ತು ಇವ್ರು ಕೆಲಸ ಮಾಡ್ತಿರೋದು ನಮ್ಮ ಅಣ್ಣನ ಆಫೀಸಲ್ಲಿ ಅಂತ. ಆಹಾ, ನೋಡಿದ್ರ ರೆಡ್ ಹ್ಯಾಂಡ್ ಆಗಿ ಸ್ಟಿಕ್ ಹಾಕೊಂಡ್ಮೇಲೂ ಎಷ್ಟ್ ಚೆನ್ನಾಗಿ ಹೊಸ ನಾಟಕ ಶುರು ಮಾಡ್ತಿದ್ದಾಳೆ. ಇವಳು ಇವ್ರ ಅಣ್ಣನ ಹತ್ರ ಹೋದ್ಲಂತೆ. ಹೋಗ್ಲಿ ಬಿಡು, 10 ಲಕ್ಷ ಅಂತ ಹೇಳಿದ್ರಂತೆ. ಇದೆಲ್ಲ ನಮ್ದು ಅಂತ ವಿಷಯನ ನಡ್ತಿದ್ದು ಅದೇ. ಸಾಕ್ ಸುಮ್ನಿರೆ. 10 ರೂಪಾಯಿಗೆ ಮರ್ಡರ್ ಮಾಡೋ ಈ ಸಮಾಜದಲ್ಲಿ 10 ಲಕ್ಷನ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ ಅಂದ್ರೆ ನಾವ್ ಅದನ್ನ ಹೌದೌದು ಅಂತ ನಂಬಿಡ್ಬೇಕಾ? ನಡೀತಿರೋದೆಲ್ಲ ನೋಡ್ತಿದ್ರೆ ನನಗೇನ್ ಅನ್ಸ್ತಿದೆ ಗೊತ್ತಾ? ವಿಕ್ರಮ್ ಇವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ ಅನ್ನೋ ದ್ವೇಷ ಇನ್ನು ಇವಳ ಹತ್ರ ಹಾಗೆ ಇದೆ. ಹೇಗಾದ್ರೂ ಸರಿ ಅವನ ಜೈಲಿಗೆ ಕಳಿಸಿ ಸೇಡ್ ತೀರಿಸ್ಕೋಬೇಕು ಅಂತ ನೋಡಿದ್ಲು, ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಬಾವನ್ನ ಹಣದ ವಿಷಯದಲ್ಲಿ ಸಿಕ್ಕಾಕ್ಸಿ ಊರವ್ರ ಮುಂದೆ ನಮ್ಗೆ ಅವಮಾನ ಮಾಡಕ್ ನೋಡಿದ್ಲು. ನನ್ಗನಿಸ್ತಿದೆ ಇದು ಇವಳನ್ನ ಸೇರ್ಕೊಂಡ್ ಮಾಡಿರೋ ಪ್ಲಾನ್. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಕ್ಕ, ಸರಿಗಿರಲ್ಲ. ಇರೋದ್ನ ಇರೋ ಹಾಗೆ ಹೇಳಿದ್ರೆ ಸಿಡ್ಲು ಬಂದು ಬರ್ದಂಗ್ ಆಗ್ತಿದ್ಯಾ ನಿಂಗೆ? ಶೈಲು, ನೀನ್ ಸುಮ್ಮನಿರು. ಇದರಲ್ಲಿ ವೇದ ಅದು ತಪ್ಪಿದೆ ಅಂತ ನನಗನ್ನಿಸ್ತಿಲ್ಲ. ಬಾವ ಇವಳು ನಿಮ್ಮನ್ನ ಯಾಪಾರಿಸ್ತಿದ್ದಾಳೆ ಒಳ್ಳೆಯವ್ರ ತರ ಆಕ್ಟ್ ಮಾಡ್ಕೊಂಡು. ಅವಳಿಗೆ ಯಾವ ನಟನೆ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಹೇಳ್ದಾಗೆ ಅವಳು ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ರೆ ನನಗೆ ಕೆಲಸ ಕೊಡಿಸಿ ಕೈ ತುಂಬ ಸಂಬಳ ಕೊಟ್ಟು ಇಲ್ಲಿ ಕಳಿಸ್ತಿರ್ಲಿಲ್ಲ. ಅವಳಿಗಿರೋ ಶಕ್ತಿಗೆ, ಅವಳ ಕುಟುಂಬಕ್ಕಿರೋ ಶಕ್ತಿಗೆ ಯಾವುದಾದ್ರೂ ಡ್ರಗ್ಸ್ ಕೇಸಲ್ಲಿ ನನ್ನನ್ನು ಒಳಗೆ ಹಾಕಿಸಬಹುದಾಗಿತ್ತು. ವೇದ, ನಿನ್ನ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ. ನೀನು ಯಾವತ್ತಿದ್ರೂ ಈ ಮನೆಗೆ ಒಳ್ಳೆಯದನ್ನೇ ಮಾಡ್ತೀನೋ ಭಾವನೆ ನನಗಿದೆ. ಅಪ್ಪಿ ತಪ್ಪಿಯು ಯಾರಿಗೂ ಕೆಟ್ಟದ್ದನ್ನ ಬಯಸುವಂತ ಹುಡುಗಿ ಅಲ್ವೇ ಅಲ್ಲ. ಇಲ್ಲಪ್ಪ ವಿಷ್ಣು, ನೀನು ಮಾಡ್ತಿದ್ದ ಕೆಲಸನೇ ಸುಳ್ಳಂದ್ಮೇಲೆ ಲೋನು ಅಂತ 5 ಲಕ್ಷ ರೂಪಾಯಿ ತಂದು ಕೊಟ್ಟಿಯಲ್ಲ, ಹಣ ವೇದ ಕೊಟ್ಟಿದ್ದಪ್ಪ. ಮಾನ ಹೋಗಿ ಯಾರಿಗೂ ಮುಖ ತೋರ್ಸಕ್ಕಾಗದೆ ಪಾರ್ಕಲ್ಲಿ ಅರ್ಥ ನಿಂತ್ಕೊಂಡಿದ್ದೆ. ಒಂದ್ಸತಿ ನನ್ನ ತಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತನೋ ಆಲೋಚನೆನೂ ಬಂತು. ಇನ್ನೇನು ನಿರ್ಧಾರ ಮಾಡುವಷ್ಟರಲ್ಲಿ ದೇವತೆ ತರ ವೇದ ಬಂದು ನನ್ನ ಧೈರ್ಯ ಹಿಡಿದು ಇಲ್ಲಾದ್ರೆ ಇವತ್ತಿನ ದಿನ ನಾನು ಹೆಣವಾಗಿ ಮನೆಗೆ ಬರ್ತಿದ್ದೆ. ನಾನಿದ್ದೀನಿ, ನೀವು ಯಾವುದಕ್ಕೂ ಭಯ ಪಡಬೇಡಿ, ಧೈರ್ಯವಾಗಿರಿ. ನಿಮ್ಮನ್ನು ನಂಬ್ಕೊಂಡು ಅತ್ತೆ ಮಾವ ಮನೆ ಕಟ್ಸಕ್ಕಂತ ತಿಳಿದಿದ್ದಾರೆ. ಅವ್ರಿಗೆ ನಿರಾಸೆ ಆಗೋದು ಬೇಡ ಅಂತ 10 ನಿಮಿಷದಲ್ಲೇ ವೇದ ನನ್ನ ಅಕೌಂಟಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ಲು. ನೋಡು ವೇದ, ನೀನು ಅವ್ರು ಇವ್ರ ಮಾತಿಗೆ ತಲೆ ಕೆಡಿಸ್ಕೊಬೇಡ. ನೀನೇ ಬೇರೆ, ನೀನು ತುಂಬಾ ಎತ್ತರದಲ್ಲಿರೋಳು. ಇವತ್ತಲ್ಲ ನಾಳೆ ನೀನೇನು ಅಂತ ಯಾರಿಗೆ ಅರ್ಥ ಆಗಬೇಕೋ ಅವ್ರಿಗೆ ಖಂಡಿತ ಅರ್ಥ ಆಗತ್ತೆ. ತಗೋ ನಿನ್ನ ಹಣನ.
ಇದರಲ್ಲಿ 1 ಲಕ್ಷ ರೂಪಾಯಿ ಕಡಿಮೆ ಇದೆ. ಆದಷ್ಟು ಬೇಗ ಹೊಂದಿಸಿ ಕೊಡ್ತೀವಿ. ತಗೋ ಅಮ್ಮ, ನಿನ್ನ ದಯೆ ದಾಕ್ಷಿಣ್ಯ ಬೇಕಾಗಿಲ್ಲ ನಮಗೆ. ಸಾಧ್ಯ ಆದರೆ ಮನೆ ಕಟ್ಟಿಸ್ಕೊತೀವಿ, ಇಲ್ದಿದ್ರೆ ಯಾವುದಾದ್ರೂ ಬಾಡಿಗೆ ಮನೆಯಲ್ಲಿರ್ತೀವಿ. ಅದು ಆಗ್ಲಿಲ್ವಾ, ಯಾವುದಾದ್ರೂ ಮರದ ಕೆಳಗಿರ್ತೀವಿ. ನೀನು ನಿನ್ನ ಕುಟುಂಬದವರು ನನ್ನ ಮಕ್ಕಳ ಮೇಲೆ ಮಾಡಿರೋ ಉಪಕಾರ ಸಾಕು. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ. ತಡೆಯಕ್ಕಾಗ್ತಿಲ್ಲ ನಿಮ್ ಒಳ್ಳೆತನನ. ತಗೋ ನಿನ್ ದುಡ್ಡನ್ನ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡು. ಸರ್, ಎಸ್ ರೈತರು ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತ ಸರ್. ರೈತರ ಬರಕ್ಕೆ ಓಕೆ ಸರ್. ನಮಸ್ಕಾರ ಅಯ್ಯ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಯ್ಯ. ಹೇಳಿ, ನನ್ನ ಹತ್ರ ಬರೋದಕ್ಕೆ ಕಾರಣ? ಅಯ್ಯ, ನಾವು ಕ್ಯಾತ್ನಳ್ಳಿ ರೈತರಯ್ಯ. ನನ್ನ ಹೆಸರು ಮಾದಪ್ಪ. ಕಾಲದಿಂದ ಜಮೀನೇ ನಮ್ಮ ಆಸ್ತಿ, ಉಳುಮೆನೇ ನಮ್ಮ ಅನ್ನ, ಭೂಮಿ ತಾಯಿನೇ ನಂಬ್ಕೊಂಡು ಬದುಕ್ತಿರೋ ಬಡವರು ಕಣಯ್ಯ ನಾವು. 1 ವರ್ಷದ ಹಿಂದೆ ನಮ್ಮ ಹಳ್ಳಿ ಪಕ್ಕದಾಗೆ ಒಂದು ಕೂಲ್ ಡ್ರಿಂಕ್ಸ್ ಕಂಪನಿ ಬಂತು ಕಣಯ್ಯ. ದಿನಕ್ಕೆ ಲಕ್ಷಾಂತರ ಲೀಟರು ಅಂತರ್ಜಲನ ಬಳಸ್ಕೊಂಡ್ರು. ಅದರಿಂದ ನಮ್ಮ ಬಾವಿಗಳೆಲ್ಲ ಬತ್ತೋಯ್ತು ಕಣಯ್ಯ. ಕೆರೆ ಗುಂಟೆಗಳಲ್ಲಿರೋ ನೀರನ್ನ ಬಳಸ್ಕೊಂಡು 2 ಹೊತ್ತು ಅನ್ನಕ್ಕೆ ಕಷ್ಟಪಡ್ತಾ ಇದೀವಿ. ಈಗ ಅವು ಬತ್ತೋಗೋ ಸ್ಥಿತಿಗೆ ಬರ್ತಾ ಇದೆ ಕಣಯ್ಯ.